ನಮಸ್ತೆ. ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನಗಾಗಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ರಚನಾ ಯೋಚನೆ ಮಾಡ್ತಾ ಇರ್ತಾಳೆ, ಯಾರ ಹೆಂಗಸು ನಮ್ಮನೆಗೂ ತೊಂದರೆ ಕೊಡ್ತಾ ಇದ್ದಾಳೆ, ಅಷ್ಟೇ ಅಲ್ಲ ನನ್ನ ಅಮ್ಮನೂ ಹೆದರಿಸ್ತಾ ಇದ್ದಾಳೆ, ಯಾರವಳು ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ದೇವಿ ಹೇಳ್ತಾಳೆ, ಅಲ್ಲ ರಾಣ, ಕಪಿಲ್ನ ಈ ವಿಷಯದಲ್ಲಿ ಸಿಕ್ಕಿಸಿ ಹಾಕೋದಾ? ಬೇಡ ರಾಣ, ಕಪಿಲ್ನ ಅರೆಸ್ಟ್ ಮಾಡೋದಂದ್ರೆ ಏನು? ಬೇಡ ರಾಣ ಅಂತ ಹೇಳ್ತಾ ಇರ್ತಾಳೆ. ಕಪಿಲ್ ಅಲ್ಲಿ ನಿಂತ್ಕೊಂಡು ಕೇಳ್ತಾ ಇರ್ತಾನೆ ಅವ್ರು ಮಾತಾಡಿದ್ದಾನೆಲ್ಲ. ಇನ್ನು ದೇವಿ ಬೇಕಂತಾನೆ ಹೇಳ್ತಾ ಇರ್ತಾಳೆ, ಅಲ್ಲ ರಾಣ, ಕಪಿಲ್ ನಿನ್ನನ್ನು ತುಂಬಾ ನಂಬಿದ್ದಾನೆ, ಅವನಿನ ದೇವ್ರ ಥರ ನೋಡ್ತಾನೆ, ಅವನಿಗೆ ನೀನೇ ಅಲ್ಲ, ನಿನಗೋಸ್ಕರ ಜೀವ ಕೊಡ್ಲಿಕ್ಕೂ ರೆಡಿ ಇದ್ದಾನೆ, ಅಷ್ಟು ನಿನ್ನನ್ನು ನಂಬ್ತಾನೆ ಅವನು. ಈ ಮನೇಲಿ ಅವ್ರ ಅಪ್ಪ ಅಮ್ಮನೂ ನಂಬಲ್ಲ, ನೀನು ಹೇಳ್ದಾಗ ಕೇಳ್ತಾನೆ, ನಿನ್ನನ್ನು ನಂಬ್ತಾನೆ ಅವನು. ಅಂಥದ್ರಲ್ಲಿ ಅವನಿಗೆ ನೀನು ಬೆನ್ನಿಗೆ ಚೂರಿ ಹಾಕೋದು ಸರಿ ಅಲ್ಲ ರಾಣ, ನೀನು ಹಾಗೆ ಮಾಡಬೇಡ, ಇದು ಸರಿ ಅಲ್ಲ ರಾಣ ಅಂತ ಹೇಳ್ತಾಳೆ. ಅವಳು ಬೇಕಂತಾನೆ ಹೇಳ್ತಾ ಇರ್ತಾಳೆ. ರಾಣ ಹೇಳ್ತಾನೆ, ಏನು ಅವ್ನು ನನ್ನನ್ನು ನಂಬ್ತಾನ? ಅಲ್ಲ ದೇವಿ, ಅವ್ನು ನನ್ನ ಜೊತೆ ಯಾವಾಗಲೂ ಸುತ್ತಾಡ್ತಾ ಇರ್ತಾನಲ್ಲ, ಹಿಂದೆಂದೇನೆ ಸುತ್ತಾಡ್ತಾ ಇರ್ತಾನಲ್ಲ, ಯಾಕಂತ ನಿಂಗೆ ಗೊತ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ದೇವಿ ಹೇಳ್ತಾಳೆ, ಏನಕ್ಕೆ ಸುತ್ತಾಡ್ತಾ ಇರ್ತಾನೆ ಅಂತ ಕೇಳ್ತಾಳೆ. ಆಗ ರಾಣ ಹೇಳ್ತಾನೆ, ಮತ್ಯಾವುದಕ್ಕೂ ಅಲ್ಲ, ಅವನು ಸುತ್ತಾಡ್ತಿರೋದು ಹಣಕ್ಕೋಸ್ಕರ. ಹಣ ಒಂದಿದ್ರೆ ಏನು ಬೇಕಾದರೂ ಮಾಡ್ಬೋದು. ಅವನಪ್ಪ, ಅದೇ ಈಶ್ವರ್ ಚಿಕ್ಕಪ್ಪ, ಅವನಿಗೋಸ್ಕರ ಏನೂ ಮಾಡಲಿಲ್ಲ, ಅದಕ್ಕೆ ಅವನು ನನ್ನ ಹಿಂದೆ ಸುತ್ತಾಡ್ತಿದ್ದಾನೆ. ನಾನು ಅವನಿಗೆ ಸ್ವಲ್ಪ ಆದರೂ ಹಣ ಕೊಡ್ತೇನೋ ದುರಾಸೆ ಅವನಿಗೆ, ಅದಕ್ಕೋಸ್ಕರ ಆ ನಾಯಿ ನನ್ನ ಹಿಂದೆ ಸುತ್ತಾಡ್ತಾ ಇದೆ ಅಷ್ಟೇ, ಯಾವ ಕಾರಣಕ್ಕೂ ಅಲ್ಲ ಅಂತ ಹೇಳ್ತಾನೆ. ಅದನ್ನು ಕಪಿಲ್ ಕೇಳಿ ಕಪಿಲ್ಗೆ ತುಂಬಾ ಬೇಜಾರಾಗ್ತದೆ, ಅವನು ತುಂಬಾ ಅಳ್ತಾನೆ. ಇನ್ನು ಅಲ್ಲಿಂದ ಅವನು ಆ ಸೈಡಲ್ಲಿ ಹೋಗಿ ನಿಂತ್ಕೊಳ್ತಾನೆ, ರಾಣ ನನ್ನ ನೋಡಬಾರ್ದು ಅಂತ ಹೇಳ್ಕೊಂಡು. ಆಗ ದೇವಿ ಹೇಳ್ತಾಳೆ, ಅಲ್ಲ ರಾಣ, ಈಗ ನೀನು ಹೋಗಿ ಅವನ ಹತ್ರ ಹೀಗೆಲ್ಲ ಹೇಳಿದರೆ ಅವನು ಒಪ್ಕೊಳ್ತಾನ ಅಂತ ಕೇಳ್ತಾಳೆ. ಆಗ ರಾಣ ಹೇಳ್ತಾನೆ, ಯಾಕೆ ಒಪ್ಕೊಳ್ಳಲ್ಲ, ಅವನಿಗೆ ಯಾವ ರೀತಿ ಹೇಳಬೇಕು ಅದೇ ರೀತಿ ಹೇಳ್ತಾನೆ. ನಾಯಿಗೆ ಹೇಗೆ ಬಿಸ್ಕೆಟ್ ಹಾಕ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತಿದೆ, ಯಾವ ರೀತಿ ಮಾತಾಡಬೇಕು, ಹೇಗೆ ಹೇಳಬೇಕು ಹಾಗೇ ಹೇಳಿ ಅವನನ್ನು ಈ ಕೇಸಲ್ಲಿ ಫಿಟ್ ಮಾಡ್ತೇನೆ ಅಷ್ಟೇ ಅಂತ ಹೇಳ್ತಾನೆ. ಇನ್ನು ಈ ಕಡೆ ಜೀವ ಬರ್ತಾನೆ. ಜೀವ ಬಂದು ಕೇಳ್ತಾನೆ ರಚನಾ ಹತ್ರ, ಏನಾಯ್ತು ರಚನಾ, ಯಾಕೆ ಈ ರೀತಿ ಇದೆಯಾ ಅಂತ ಕೇಳ್ತಾನೆ. ಆಗ ರಚನಾ ಜೀವನ ಹಗ್ ಮಾಡ್ತಾಳೆ. ಆವಾಗ ಜೀವ ಹೇಳ್ತಾನೆ, ಓ ಹಗ್ ಮಾಡ್ತಿದ್ದೀರಾ ಅಂದರೆ ಏನೋ ಸಮಾಚಾರ ಇದೆ, ಹೇಳಿ ರಚು ಏನಾಯಿತು ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಅಲ್ಲ ನಂಗೆ ಯಾಕೋ ಇಲ್ಲಿ ಏನೋ ಸರಿ ಕಾಣಿಸ್ತಾ ಇಲ್ಲ, ಪದ್ಮಜಾತೆ ಆ ಕತ್ಲೆ ಕೊನೆಯಲ್ಲೇ ಇದ್ದಾರೆ, ಆ ಹೆಂಗಸೆ ಯಾರು ನಂಗೆ ಅದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾಳೆ. ಆಗ ಜೀವ ಹೇಳ್ತಾನೆ, ಅಲ್ಲ ರಚ್ಚು, ನಿನ್ನಲ್ಲಿ ಹೋದಿಯಲ್ವಾ, ನೀ ಆ ಹೆಂಗಸು ಮುಖ ನೋಡಲಿಲ್ವಾ ಅಂತ ಕೇಳ್ತಾರೆ. ಆವಾಗ ರಚ್ಚು ಹೇಳ್ತಾಳೆ, ಇಲ್ಲ ಜೀವ, ಹೇಳಿದ್ನಲ್ಲ, ಅವಳ ಮುಖ ನೋಡಬೇಕಂತ ನಾನು ಎಷ್ಟೆಲ್ಲ ಪ್ರಯತ್ನ ಮಾಡಿದೆ, ಅವಳಿಗೆ ಕಲ್ಲಲ್ಲಿ ಹೊಡೆದೆ, ಏನೆಲ್ಲ ಮಾಡಿದೆ, ಆದರೆ ಅವಳ ಮುಖ ನೋಡಲಿಕ್ಕೆ ಆಗಲಿಲ್ಲ, ಅವಳು ತಪ್ಪಿಸ್ಕೊಂಡು ಓಡೋಗ್ಬಿಟ್ಲು ಜೀವ ಅಂತ ಹೇಳ್ತಾಳೆ. ಆಗ ಜೀವ ಹೇಳ್ತಾನೆ, ಹೌದಾ, ಪರವಾಗಿಲ್ಲ, ಒಂದಲ್ಲ ಒಂದಿನ ಸಿಕ್ಕಿ ಬೀಳ್ತಾರಲ್ವಾ, ಆವಾಗ ನೋಡೋಣ ಅಂತ ಹೇಳ್ತಾಳೆ. ಇನ್ನು ಬೆಳಿಗ್ಗೆ ಆಗಿರ್ತದೆ, ದೇವಿ ಮಲಗಿರ್ತಾಳೆ. ಆವಾಗ ಕೃಷ್ಣ ಬಂದು ದೇವಿನ ಎಬ್ಬಿಸ್ಲಿಕ್ಕೆ ಅಂತ ಹೇಳಿ ಬರ್ತಾಳೆ. ಕೃಷ್ಣ ಹೇಳ್ತಾಳೆ, ಅಲ್ಲ ಇವತ್ತು ಹಬ್ಬ ಬೇರೆ ಇದೆ, ಅತ್ತೆ ನೋಡಿದರೆ ಮಲಗಿದಾರಲ್ಲ, ಇವ್ರನ್ನ ಹೇಗಾದರೂ ಮಾಡಿ ಎಬ್ಬಿಸ್ಬೇಕಲ್ಲ, ಏನು ಮಾಡಲಿ, ಎಷ್ಟು ಕರೆದ್ರೂ ಹೇಳ್ತಾ ಇಲ್ಲ, ಏನು ಮಾಡಲಿ ಅಂತ ಹೇಳಿ ಅವಳ ಕೈಯಲ್ಲಿ ಪೀಪಿ ಇರ್ತದೆ, ಅದನ್ನು ತಗೊಂಡೋಗಿ ದೇವಿಯ ಕಿವಿ ಹತ್ರ ಊದ್ತಾಳೆ. ದೇವಿಗೆ ಒಂದೇ ಸಲ ಎಚ್ಚರಿಕಾಗಿ ಕೃಷ್ಣನಿಗೆ ಹೊಡಿಲಿಕ್ಕೆ ಬರ್ತಾಳೆ ಸಿಟ್ಟಿನಲ್ಲಿ. ಆಗ ಕೃಷ್ಣ ಅತ್ತೆ ಅಂತ ಹೇಳಿ ಕಿರ್ಚ್ಕೊಳ್ತಾಳೆ. ಇನ್ನು ಈ ಕಡೆ ರಚನಾ ರೆಡಿಯಾಗಿ ಬರ್ತಾಳೆ. ರೆಡಿಯಾಗಿ ಬಂದು ಜೀವ ಅಂತ ಕೇಳ್ತಾರೆ, ಜೀವ ಇವತ್ತೇನು ಸ್ಪೆಷಲ್ ಇದೆ ಅಲ್ವಾ ಹೇಳ್ತಾರೆ. ಆಗ ಜೀವ ಹೇಳ್ತಾಳೆ, ಸ್ಪೆಷಲಾ, ಏನು ಸ್ಪೆಷಲ್, ಏನಾದರೂ ನೀನು ಬರ್ತಿದ್ದೇನಾ, ಅಲ್ಲ ನನ್ನ ಮದುವೆ ಆಗಿದ್ದು ವರ್ಷ ದಿನವಾ ಅಂತ ಕೇಳ್ತಾರೆ. ಆಗ ರಚನಾ ಹೇಳ್ತಾಳೆ, ಅದಕ್ಕಿಂತ ತುಂಬಾ ಟೈಮ್ ಇದೆ, ಇವತ್ತು ಗಣಪತಿ ಹಬ್ಬ, ಇವತ್ತು ಗಣೇಶನ ಹಬ್ಬ, ಇನ್ನೂ ಗೊತ್ತಾಗ್ಲಿಲ್ವಾ, ಇವತ್ತು ನಮ್ಮ ಮನೇಲಿ ಎಷ್ಟು ಒಳ್ಳೆ ಪೂಜೆ ಮಾಡಬೇಕು, ಎಷ್ಟು ವಿಜೃಂಭಿಸಬೇಕು, ಇವತ್ತು ಹೇಗಾದರೂ ಮಾಡಿ ಪದ್ಮಜ ಆತನ ರೂಮಿಂದ ಹೊರಗೆ ಕರ್ಕೊಂಡು ಬರಲೇಬೇಕು, ಅವರು ಈ ಪೂಜೆಗೆ ಇರುವಾಗೆ ನಾವು ಮಾಡಲೇಬೇಕು ಜೀವ ಅಂತ ಹೇಳ್ತಾಳೆ. ಆಗ ಜೀವ ಹೇಳ್ತಾನೆ, ಹೌದು, ನಾನು ಮುಂಚೆ ಇರುವಾಗ ಎಷ್ಟು ಒಳ್ಳೆ ಮಾಡಿ ಹಬ್ಬ ಆಚರಿಸ್ತಿದ್ರು ಗೊತ್ತಾ, ನಮ್ಮ ಮನೇಲಿ ಅಷ್ಟು ಒಳ್ಳೆ ಮಾಡಿ ಆಚರಿಸ್ತಿದ್ರು, ತುಂಬ ಗ್ರ್ಯಾಂಡಾಗಿ ಆಚರಿಸ್ತಿದ್ರು, ಗಣಪತಿ ಮೆರವಣಿಗೆ ಪೂಜೆ ಎಷ್ಟು ಒಳ್ಳೆ ರೀತಿ ಮಾಡ್ತಿದ್ರು ಗೊತ್ತಾ, ಅಷ್ಟೇ ಅಲ್ಲ ನಮ್ಮಮ್ಮ ಸ್ವರ್ಣಗೌರಿ ವ್ರತ ಮಾಡ್ತಾಯಿದ್ರು ಅಂತ ಹೇಳ್ತಾನೆ. ಆಗ ರಚನಾ ಹೇಳ್ತಾಳೆ, ಏನು ಸ್ವರ್ಣಗೌರಿ ವ್ರತನ, ಹಾಗಂದ್ರೆ ಏನು ಅಂತ ಕೇಳ್ತಾಳೆ. ಆಗ ಜೀವ ಹೇಳ್ತಾನೆ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಆದರೆ ನಮ್ಮಮ್ಮ ಪ್ರತಿ ವರ್ಷ ಮಾಡ್ತಾಯಿದ್ರು, ಅಷ್ಟು ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ಅಂತ ಹೇಳ್ತಾಳೆ.
ಆಗ ರಚ್ಚು ಹೇಳ್ತಾಳೆ, ಹೌದಾ, ಅಷ್ಟು ಗ್ರ್ಯಾಂಡಾಗಿ ಆಚರಿಸ್ತಿದ್ರಾ? ಹಾಗಾದರೆ ಈ ವರ್ಷ ನಾವು ಆಚರಿಸಲೇಬೇಕು ಜೀವ, ಮನೆಯವ್ರ ಹತ್ರ ಕೇಳೋಣ, ಆಚರಿಸ್ಬೇಕು ಅಂತ ಹೇಳೋಣ, ಅವ್ರು ಎಂತ ಹೇಳ್ತಾರೆ ನೋಡುವ ಅಂತ ಹೇಳ್ತಾಳೆ. ಅದಕ್ಕೆ ಆಯಿತು ರಚ್ಚು, ನಿನಗೋಸ್ಕರ ಇಷ್ಟು ಮಾಡಲ್ವಾ, ಆಯಿತು ಈ ವರ್ಷ ನಾವು ಹಬ್ಬ ಆಚರಿಸೋಣ ಅಂತ ಹೇಳ್ತಾರೆ. ಇನ್ನು ಮನೆಯವರೆಲ್ಲರೂ ಕಾಫಿ ಟೀ ಕುಡಿತಾ ಇರ್ತಾರೆ, ಎಲ್ಲರೂ ಮಾತಾಡ್ತಾ ಇರ್ತಾರೆ. ಆವಾಗ ಕಪಿಲ್ ಬರ್ತಾನೆ ರೆಡಿಯಾಗಿ, ರಾಣ ಕೂತ್ಕೊಂಡಿರ್ತಾನೆ. ಆಗ ಕಪಿಲ್ನ ಅಮ್ಮ ಹೇಳ್ತಾರೆ, ಏನು ನನ್ನ ಮಗ ಇವತ್ತು ಇಷ್ಟು ಬೇಗ ಎದ್ದಿದ್ದಾನೆ, ಇಷ್ಟು ಬೇಗ ಎದ್ದು ಆಫೀಸಿಗೆ ಹೋಗ್ತಿದ್ದಾನ, ಏನಪ್ಪ ಸೂರ್ಯ ಯಾವ ದಿಕ್ಕಲ್ಲಿ ಹುಟ್ಟಿದ್ದಾನೆ ಅಂತ ತಮಾಷೆ ಮಾಡ್ತಾ ಇರ್ತಾರೆ. ಆಗ ರಾಣ ಹೇಳ್ತಾನೆ, ಅವನು ಹಾಗೆ ಚಿಕ್ಕಮ್ಮ, ಅವನಿಗೆ ಕೆಲಸ ಅಂದರೆ ಅಷ್ಟು ಇಷ್ಟ, ಅವ್ನ ಕೆಲಸಕ್ಕೋಸ್ಕರ ಬೆಳಿಗ್ಗೆ ಬೇಗ ಹೋಗ್ತಾನೆ. ಅಷ್ಟೇ ಅಲ್ಲ, ಇವಾಗ ಹಬ್ಬ ಅಲ್ವಾ, ಹಾಗಾಗಿ ಜ್ಯುವೆಲರಿ ಶಾಪಲ್ಲಿ ತುಂಬ ರಶ್ ಇರ್ತದೆ, ಇವನೇ ಮುಂದೋಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಾನೆ. ಕಪಿಲ್ಗೆ ಮನಸ್ಸಲ್ಲಿ ಅಂದ್ಕೊಳ್ತಾರೆ, ಎಷ್ಟು ನಾಟಕ ಮಾಡ್ತಿದ್ದಾನಲ್ಲ ಈ ರಾಣ ಅಂತ ಹೇಳಿ. ಆಗ ರಾಣ ಹೇಳ್ತಾನೆ, ಕಪಿಲ್ ಕಾಫಿ ಕುಡಿತೆ ತಕ್ಕೋ ಅಂತ ಹೇಳ್ತಾನೆ. ಅದಕ್ಕೆ ಕಪಿಲ್ ಹೇಳ್ತಾನೆ, ಬೇಡಣ್ಣ ನೀನೇ ಕುಡಿ, ನಾನು ಮತ್ತೆ ಕುಡಿತೇನೆ ಅಂತ ಹೇಳ್ತಾನೆ. ಅವ್ನಿಗೆ ತುಂಬ ಸಿಟ್ಟಲ್ಲೇ ಇರ್ತಾನೆ, ಯಾಕಂದ್ರೆ ರಾಣನ ಬಗ್ಗೆ ಅವನಿಗೆಲ್ಲ ವಿಚಾರ ಗೊತ್ತಾಗಿರ್ತದೆ. ಇನ್ನು ಈ ಕಡೆ ಜೀವ ಮತ್ತು ರಚನಾ ಬರ್ತಾಳೆ. ಬಂದ ಕೂಡಲೇ ಎಲ್ಲರೂ ಹೇಳ್ತಾಳೆ, ಹಾಂ ಬನ್ನಿ ಬನ್ನಿ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಆವಾಗ ರಚನಾ ಹೇಳ್ತಾಳೆ, ಇವತ್ತು ನಾವು ಗಣೇಶನ ಹಬ್ಬ ಮಾಡೋಣವಾ ಅಂತ ಕೇಳ್ತಾರೆ. ಆವಾಗ ದೇವಿ ಬರ್ತಾಳೆ, ಏನು ಗಣೇಶನ ಹಬ್ಬನಾ ಇವತ್ತಾ, ಏನಕ್ಕೆ, ಅಲ್ಲ ಏನು ಒಳ್ಳೆಯದಾಗಿದೆ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ಭಾಮಿನಿ ಹೇಳ್ತಾಳೆ. ಈ ವರ್ಷ ಏನೆಲ್ಲ ಆಯಿತು, ಬರೀ ಕೆಟ್ಟದ್ದೇ ಆಯಿತು ನೋಡು, ಮೊನ್ನೆ ಕೃಷ್ಣ ಕಾರಲ್ಲಿ ಲಾಕ್ ಆದಲು, ಆನಂತರ ನಮ್ಮ ಜ್ಯುವೆಲರಿ ಶಾಪಿಗೆ IT ರೈಡ್ ಆಯಿತು, ಅಷ್ಟೇ ಅಲ್ಲ ನಿನ್ನೆ ರಚನಾ ಬಿದ್ದು ತಲೆಗೆ ಪೆಟ್ಟು ಮಾಡಿಕೊಂಡ್ಳು. ಇಷ್ಟೆಲ್ಲ ಆಗಿರುವಾಗ ಇನ್ನೂ ಗಣೇಶನ ಹಬ್ಬ ಆಚರಿಸ್ಬೇಕಾ, ಬೇಡವೇ ಬೇಡ, ಈ ವರ್ಷ ಯಾವ ಗಣೇಶನ ಹಬ್ಬ ಬೇಡ ಅಂಥೇಳಿ ಮನೆಯವ್ರು ಹೇಳ್ತಾರೆ. ಆಗ ಈಶ್ವರ ಚಿಕ್ಕಪ್ಪ ಹೇಳ್ತಾರೆ, ಅಲ್ಲ ಯಾಕೆ ಬೇಡ, ಮಾಡೋಣ ಅಲ್ವಾ, ರಚನಾ ಏನೋ ಆಸೆ ಪಡ್ತಿದ್ದಾಳೆ ಗಣೇಶನ ಹಬ್ಬ ಮಾಡಬೇಕು ಅಂತ, ಹಾಗಿರುವಾಗ ಅದನ್ನು ಮಾಡಿದರೆ ಏನಾಗುತ್ತೆ, ಮಾಡೋಣ ಏನೂ ಆಗಲ್ಲ ಅಂತ ಹೇಳ್ತಾರೆ. ಆಗ ರಚನಾ ಹೇಳ್ತಾಳೆ, ಹೌದು ಮಾಡೋಣ, ನಾನು ಈ ವರ್ಷ ಸ್ವರ್ಣ ಗೌರಿ ವ್ರತ ಮಾಡ್ತೇನೆ, ಯಾಕಂದರೆ ಅತ್ತೆ ಪ್ರತಿ ವರ್ಷ ಮಾಡ್ತಾಯಿದ್ರು, ಈ ವರ್ಷ ನಾನು ಮಾಡ್ತೇನೆ ಅಂತ ಹೇಳ್ತಾಳೆ. ಆಗ ದೇವಿ ಹೇಳ್ತಾಳೆ, ಏನು ಸ್ವರ್ಣ ಗೌರಿ ವ್ರತ ಮಾಡ್ತೀರಾ, ಅತಿಗೆ ಅದು ಅಷ್ಟು ಸುಲಭ ಅಲ್ಲ, ನಮ್ಮ ಅತ್ತೆಗೆ ಮಾಡಿ ತುಂಬಾ ಸಾಕಾಗ್ತಿತ್ತು, ದೊಡ್ಡಮ್ಮ ಎಷ್ಟು ಸಲ ಅದು ಮಾಡಿ ತುಂಬಾ ಸುಸ್ತಾಗಿತ್ತು ಅವರಿಗೆ, ಯಾಕಂದರೆ ಅದು ಬೆಳಿಗ್ಗೆಯಿಂದ ಸಂಜೆ ತನಕ ಆ ವ್ರತ ಮಾಡಬೇಕು, ಎಲ್ಲೂ ರೆಸ್ಟ್ ತಗೊಳ್ಳಿಕ್ಕಿಲ್ಲ, ಎಲ್ಲೂ ಸ್ಟಾಪ್ ಮಾಡುವಾಗಲೂ ಇಲ್ಲ, ಅವ್ರಿಗೆ ತುಂಬಾ ಕಷ್ಟ ಆಗಿತ್ತು, ಅವ್ರು ತುಂಬ ಕಷ್ಟಪಟ್ಟು ತುಂಬ ಸುಸ್ತಾಗ್ತಿದ್ರು ಆ ವ್ರತ ಮಾಡಿದಾಗ. ಹಾಗಿರುವಾಗ ನೀವು ಮಾಡ್ತೀರಂದರೆ ಏನರ್ಥ, ಅತಿಗೆ ನೀವು ಸರಿಯಾಗಿ ಯೋಚನೆ ಮಾಡಿ ಅಂತ ಹೇಳ್ತಾಳೆ ದೇವಿ. ಇನ್ನು ಕನಕಾಂಬರಿ ಚಿಕ್ಕಮ್ಮ ಹೇಳ್ತಾಳೆ, ಅಲ್ಲ ನೀನು ಮಾಡೋದು ಯಾಕೆ, ನಿಂಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಹಾಗಿರುವಾಗ ನೀನು ಹೇಗೆ ಮಾಡ್ತೀಯಾ, ನನ್ನ ಅಕ್ಕನಿಗೆ ಎಷ್ಟು ಕಷ್ಟ ಆಗ್ತಿತ್ತು, ಅದು ಬೇರೆ ನೀನು ಫಸ್ಟ್ ಮಾಡ್ತಾ ಇದ್ದೀಯಾ, ಇನ್ನು ನಿನಗೆ ಏನಾದರೂ ಕಷ್ಟ ಆದರೆ ಏನು ಮಾಡ್ತೀಯಾ, ಹಾಗೆ ಎಲ್ಲರೂ ಮಾಡೋದಲ್ಲ ಅದು, ಅದಕ್ಕೆ ಅದರದೇ ಆದ ನಿಯಮಗಳಿವೆ ಅಂತ ಹೇಳ್ತಾಳೆ. ಆಗ ರಚನಾ ಹೇಳ್ತಾಳೆ, ನಾನು ಮಾಡ್ತೇನೆ ಅತ್ತೆ, ಎಷ್ಟೇ ಕಷ್ಟ ಆಗಲಿ ನಾನು ಮಾಡ್ತೇನೆ, ನಾನು ಅತ್ತೆ ಮಾಡಿದರೆ ಅದೇ ರೀತಿ ವ್ರತ ಮಾಡ್ತೇನೆ, ಅವ್ರು ಮಾಡಿದ ವ್ರತಕ್ಕೆ ಯಾವುದೇ ರೀತಿ ದೋಷ ಬರಲ್ಲ, ಸಣ್ಣ ಗುಲ್ಗಂಜಿ ಅಷ್ಟು ದೋಷ ಬರ್ಲಿಕ್ಕೆ ನಾನು ಬೇಡ, ನಾನು ಅಷ್ಟು ಚೆನ್ನಾಗಿ ನಿಯಮ ನೀತಿಯಿಂದ ವ್ರತ ಮಾಡ್ತೀನತ್ತೆ ಅಂತ ಹೇಳ್ತಾಳೆ. ಆಗ ಮನೆಯವ್ರು ಹೇಳ್ತಾರೆ, ಆಯಿತು ಮಾಡಿ ಅಂತ ಹೇಳ್ತಾರೆ. ಇನ್ನು ಈಶ್ವರ ಚಿಕ್ಕಪ್ಪ ಹೇಳ್ತಾರೆ, ಹೌದು ಈ ವರ್ಷ ನಾವು ಗಣೇಶನ ಹಬ್ಬ ಮಾಡಲೇಬೇಕು ಅಂತ ಹೇಳ್ತಾರೆ. ಆಗ ಕೃಷ್ಣನು ಹೇಳ್ತಾಳೆ, ಹೌದು ಈ ವರ್ಷ ಮಾಡಲೇಬೇಕು ಅಂತ ಹೇಳ್ತಾರೆ. ರಚನಾ, ಜೀವ ಎಲ್ಲರೂ ಒಪ್ಕೊಳ್ತಾರೆ, ಇನ್ನು ದೇವಿನೂ ಒಪ್ಕೊಳ್ತಾಳೆ, ರಾಣನೂ ಒಪ್ಕೊಳ್ತಾರೆ, ಎಲ್ಲರೂ ಒಪ್ಕೊಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.